ಇನ್ನು ವಿಜಯೇಂದ್ರ ಅವರಿಗೆ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳೇ ಹೆಚ್ಚು. ಪಕ್ಷದೊಳಗಡೆ ತಮ್ಮ ವಿರುದ್ಧ ಷಡ್ಯಂತರ ಮಾಡುವಂತಹ ಕೆಲ ಜನರಿದ್ದಾರೆ ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬಂದಿದೆ. ಬಹಿರಂಗ ಕಾರ್ಯಕ್ರಮದಲ್ಲಿ ಸ್ವತಃ ವಿಜಯೇಂದ್ರ ಹೇಳಿದ ಮಾತು. ವಿಜಯೇಂದ್ರಗೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳೇ ಜಾಸ್ತಿ. ಪಕ್ಷದೊಳಗಡೆ ತಮ್ಮ ವಿರುದ್ಧ ನಡೀತಾ ಇರುವಂತಹ ಮಸಲತ್ತನ್ನು ತೆರೆದಿಟ್ಟಂತಹ BY ವಿಜಯೇಂದ್ರ ಬಹಿರಂಗ ಕಾರ್ಯಕ್ರಮದಲ್ಲಿ ನೋವನ್ನು ಹೊರಗಡೆ ಹಾಕಿದಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷ, ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲು ಕೆಲವರಿಂದ ಭಾರಿ ದೊಡ್ಡ ಷಡ್ಯಂತ್ರ ನಡೀತಾ ಇದೆ, ರಾಜಕೀಯವಾಗಿ ಮುಜುಗರಕ್ಕೀಡು ಮಾಡಬೇಕು ಅನ್ನುವಂತಹ ವ್ಯವಸ್ಥಿತ ಪ್ಲ್ಯಾನನ್ನು, ಷಡ್ಯಂತ್ರವನ್ನು ಮಾಡ್ಕೊಂಡಿದ್ದಾರೆ. ನಾಯಕತ್ವದಿಂದ ಕೆಳಗಿಳಿಸೋದಕ್ಕೆ ಪಕ್ಷದ ಒಳಗಡೆನೇ ಪಿತೂರಿ ಒಂದು ನಡೀತಾ ಇದೆ. ಅಡ್ಡಮತ ಪ್ರಕರಣವನ್ನು ತಮ್ಮ ತಲೆಗೆ ಕಟ್ಟಿ ನನ್ನನ್ನು ಈ ಸ್ಥಾನದಿಂದ ಇಳಿಸೋದಕ್ಕೆ ಪ್ಲ್ಯಾನ್ ಮಾಡುತ್ತಿದ್ದಾರೆ. ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದಂತಹ ವಿಜಯೇಂದ್ರ ಪಕ್ಷದ ಒಳಗೆ ಹೊರಗೆ ಭಾರೀ ಸಂಚಲನ ಸೃಷ್ಟಿಸಿದೆ ಈ ವಿಜಯೇಂದ್ರ ಅವರ ಮಾತು. ಪಕ್ಷದೊಳಗೆ ಎಲ್ಲವೂ ಸರಿ ಇಲ್ಲ, ಖುದ್ದು ಅಧ್ಯಕ್ಷರಿಂದಲೇ ಈ ವಿಚಾರ ಬಟಾಬೈ. ಪಕ್ಷದೊಳಗಡೆ ಬಣ ರಾಜಕೀಯ ಮತ್ತು ಭಿನ್ನಮತ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ವಿಜಯೇಂದ್ರ ಕಾರ್ಯವೈಖರಿ ಬಗ್ಗೆ ಒಂದು ಪ್ರಭಾವಿ ಗುಂಪಿನ ಆಕ್ಷೇಪ ಅನ್ನುವಂಥದ್ದು. ಹಿಂಗಾದರೆ 2028ಕ್ಕೆ ಪಕ್ಷವನ್ನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರೋದು ಹೆಂಗೆ? ಒಳ ಜಗಳಗಳಿಂದ ತಲೆ ಮೇಲೆ ಕೈ ಹೊತ್ತು ಕುಳಿತಿರುವಂತಹ ನಿಷ್ಠಾವಂತ ಕಾರ್ಯಕರ್ತರು ಪಕ್ಷದ ಒಳ ಜಗಳಗಳು ನಿರಂತರವಾಗಿ ಷಡ್ಯಂತ್ರ ನಡೀತಾ ಇದೆ. ವಿಜಯೇಂದ್ರ ಒಳ ಶತ್ರುಗಳು, ಹೊರ ಶತ್ರುಗಳು, ಹಿಂಗಿದೆ ಅನೇಕ ಜನ ಶತ್ರುಗಳಿದ್ದಾರೆ. ಆದರೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳೇ ಜಾಸ್ತಿ, ಪಕ್ಷದ ಒಳಗಿರುವಂತಹ ಶತ್ರುಗಳೇ ಜಾಸ್ತಿ ಅಂತ ಸ್ವತಃ ಬಹಿರಂಗವಾಗಿ ವಿಜಯೇಂದ್ರ ಅವರು ಹೇಳ್ಕೊಂಡಿದ್ದಾರೆ. ಇದೇನು ರಾಜ್ಯದ ಜನರಿಗೆ ಗೊತ್ತಿಲ್ಲದೆ ಇರೋ ಸಂಗತಿನ? ಇದು ಗೊತ್ತಿರೋ ಸಂಗತಿನ. ಪಕ್ಷದಲ್ಲಿ ಏನೂ ಸರಿಗಿಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ, ಇವತ್ತು ಹೇಳಿದ್ದಾರೆ ವಿಜಯೇಂದ್ರ. ಆದರೆ ಇದು ಗೊತ್ತಿರೋ ಸಂಗತಿನೇ. ಯಾಕಂತಂದರೆ ಮಾಧ್ಯಮದ ಮುಂದೆ ದಿನ ಒಬ್ಬೊಬ್ಬ ಭಾರತೀಯ ಜನತಾ ಪಾರ್ಟಿ ನಾಯಕರು ಬಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರೆ ಏನು ರಾಜ್ಯದ ಜನ ಕಿವಿಯಲ್ಲಿ ಹೂಯಿಟ್ಕೊಂಡು ಕೂತಿದ್ದಾರೆ? ಅಥವಾ ಈ ಪಕ್ಷದ ಕಾರ್ಯಕರ್ತರಿಗೆ ಅಷ್ಟು ತಿಳುವಳಿಕೆ ಇಲ್ವೋ? ಅವ್ರ ಕಿವಿಯಲ್ಲಿ ಹೂಯಿಟ್ಕೊಂಡು ಕೂತ್ಕೊಂಡಿದ್ದಾರೆ. ನಾವು ಹಿಂದೂಗಳು, ನಾವು ಹಿಂದುತ್ವ ಅಂತ ಹೇಳಿ ಈ ಪಕ್ಷಕ್ಕೆ ಓಟ್ ಹಾಕ್ತಾರಲ್ಲ ಮತದಾರರು, ಅವ್ರ ಕಿವಿಯಲ್ಲಿ ಹೂಟ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನೂ ಸರಿ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಈಗ ಮನೆಯೊಂದು 3 ಬಾಗಿಲು ಆಗಿದೆ, ಎಲ್ಲರ ಮನಸ್ಸುಗಳು ಇವತ್ತು ಹಳಸೋಗಿದೆ ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ಎಸ್ಕೇಪಿಸಮನ್ನು ಪ್ಲೇ ಮಾಡ್ತಿದ್ದಾರೆ ರಾಜ್ಯಾಧ್ಯಕ್ಷರು, ಗೊತ್ತಾಗ್ತಾ ಇದೆ. ಈಗ ಹೇಳ್ತಿದ್ದಾರೆ ರಾಜ್ಯಾಧ್ಯಕ್ಷರು ಭಿನ್ನಮತ ಏನಿದು ಅಡ್ಡ ಮತದಾನದ ಪ್ರಕ್ರಿಯೆಯನ್ನು, ಅದರ ಆರೋಪವನ್ನು ನನ್ನ ಮೇಲೆ ಹೊರಿಸಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ನಾನು ಕೆಳಗಿಳಿಸೋಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ. ಹೌದು ಸ್ವಾಮಿ, ಇವತ್ತು ಅವರೇನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಸತ್ಯ. ಆದರೆ ಅಡ್ಡ ಮತದಾನ ಆಗದೇ ಇರೋ ಹಂಗೆ ರಾಜ್ಯಾಧ್ಯಕ್ಷರಾಗಿ ನೀವೇನೋ ಪ್ಲ್ಯಾನ್ ಮಾಡಬೇಕಿತ್ತಲ್ಲ, ಅದು ಯಾಕೆ ಮಾಡಲಿಲ್ಲ ಅಂತ ಇವತ್ತು ಅನೇಕ ಜನ ಕಾರ್ಯಕರ್ತರು ಕ್ವಶನ್ ಮಾಡ್ತಿದ್ದಾರೆ, ಪ್ರಶ್ನೆ ಕೇಳ್ತಿದ್ದಾರೆ. ಆಲ್ ರೈಟ್, ಅದು ಹೋಗಲಿ, ಅದು ಬಿಡೋಣ. ಅದೇನೋ ಪಟ್ಟಿ ಸಿಕ್ತಂತಲ್ಲ, ಅಡ್ಡ ಮತದಾನ ಮಾಡಿದವ್ರು ಯಾರು ಅಂತ ಗೊತ್ತಾಯ್ತಂತಲ್ಲ, ಅವರ ಹೆಸರುಗಳನ್ನು ಬಹಿರಂಗಪಡಿಸ್ತಾ ಇಲ್ಲ ಯಾಕೆ? ಅವರ ಹೆಸರುಗಳನ್ನು ಹೇಳ್ತಾ ಇಲ್ಲ ಯಾಕೆ? ಅದೇನೋ ಆಪರೇಷನ್ ಮಾಡ್ತೀರಿ ಅಂತ ಹೇಳ್ತೀರಿ, ಅದೇನೋ ಮಾಸ್ಟರ್ ಪ್ಲ್ಯಾನ್ ಇದೆ ಅಂತ ಹೇಳ್ತೀರಿ. ನಿಮಗೆ ಗೊತ್ತಿರೋದು ನಿಜವಾಗಿದ್ದರೆ ಅಥವಾ ನಿಮ್ಮ ಷಡ್ಯಂತ್ರ ಮಾಡುವಂಥವರೇ ಅವರು ಆಗಿದ್ದರೆ ನೀವು ಯಾಕೆ ಸುಮ್ಮನೆ ಕೂತಿದ್ದೀರಿ? ಹಾಗೆ ನಿಮ್ಮ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋದು ಸತ್ಯವಾಗಿದ್ದರೆ ಹೋಗಿ ಹೈಕಮಾಂಡ್ ಹತ್ರ ಇಂಥವ್ರು ಅಡ್ಡ ಮತದಾನ ಮಾಡಿದ್ದಾರೆ, ನನ್ನನ್ನು ಕೆಳಗಿಳಿಸೋ ಪ್ರಯತ್ನ ಮಾಡ್ತಿದ್ದಾರೆ, ನಾನು ನಿಷ್ಠಾವಂತನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ, ಸಂಘಟನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ. ಅದು ಬಿಟ್ಟು ನೀವು ಕಾರ್ಯಕರ್ತರಿಗೆ ಮುಂದೆ, ಮಾಧ್ಯಮಗಳ ಮುಂದೆ ನನ್ನ ಮುಂದೆ ಷಡ್ಯಂತ್ರ ನಡೀತಾ ಇದೆ, ಅದಾಗ್ತಾ ಇದೆ, ಇದಾಗ್ತಾ ಇದೆ, ಮುಂದೆ ಅಧಿಕಾರಕ್ಕೆ ಬರೋದು ಹೆಂಗೆ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ 2028ರಲ್ಲಿ ಅನ್ನುವಂತಹ ಆಸೆಯನ್ನೇ ಬಹುತೇಕ ಜನ ಬಿಟ್ಟುಬಿಟ್ಟಿದ್ದಾರೆ. ಯಾಕಂತಂದರೆ ಒಗ್ಗಟ್ಟ ಇಲ್ಲ. ಒಗ್ಗಟ್ಟಿದ್ದರೆ ತಾನೇ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ. ಇದು ಕಾರ್ಯಕರ್ತರ ಮಾತಿದು. ನಮ್ಮ ಪಕ್ಷದಲ್ಲಿ ನಮ್ಮ ಹಿರಿಯ ನಾಯಕರಿಗೆ ಒಗ್ಗಟ್ಟ ಇಲ್ಲ ಹೆಂಗೆ ಅನ್ನುವಂತಹ ಚಿಂತೆ ನಿಮಗೆಲ್ಲ ಒಬ್ಬ ಸಾಮಾನ್ಯ ಬೂತ್ ಮಟ್ಟದ ಕಾರ್ಯಕರ್ತನಿಗಾಗಿದೆ. ನೋಡೋಣ ಇವರು ಒಳ ಜಗಳಗಳಿದೆ ಹೆಂಗೆ ಮುಂದುವರಿಯುತ್ತೆ, ಅದು ಯಾವಾಗ ಇದಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು.